ನಾಟಕವನ್ನು ಮಾಡಿದ ಕುನಾಲ್ ಕಾಮ್ರಾ ಒಂದು ಸಂದರ್ಭದಲ್ಲಿ ಬಳಸ್ತಾ ಇದ್ದಾನೆ ವಂಚಕ ಅನ್ನುವಂಥ ಮಾತನ್ನು. ಅಂತ ಇದ್ಕೊಂಡು ದಾಂಧಲೆ ಆಗ್ತದೆ, ಅಲ್ಲಿ ಗುಂಡಾಗಿರಿ ಆಗ್ತದೆ. ಈ ಒಂದು ಕುನಾಲ್ ಕಾಮ್ರಾನ ಒಂದು ಏನಾದ್ರು ವ್ಯಂಗ್ಯ ಮಾಡಿದಂಥ ಕಾರ್ಯಕ್ರಮದ ಸ್ಥಳದಲ್ಲಿ ಇವೆಲ್ಲ ಗಮನಿಸಿದಾಗ ಸಹಜವಾಗಿ ಅವ್ರಿಗೂ ಇವತ್ತು ಅಲ್ಲಿ ಚೆನ್ನೈ ಹೈಕೋರ್ಟ್ ಅವ್ರಿಗೂ ಜಾಮೀನು ಕೊಟ್ಟದ, ನಿರೀಕ್ಷಣಾ ಜಾಮೀನು ಕೊಟ್ಟು ಅವ್ರಿಗೊಂದು ಪ್ರೊಟೆಕ್ಷನ್ ನೀಡಿದಂತೆ. ಇದು ಈ ದೇಶದಲ್ಲಿ ನಾವು ಪೂರ್ಣವಾಗಿ ನಮ್ಮ ನ್ಯಾಯಾಂಗವನ್ನು ಟೀಕೆ ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೊಳ್ಳೆ ನಿರ್ಧಾರಗಳು ಬಂದಾಗ ಕೆಲವರು ಅನಿಸ್ಬೋದು, ತಮಗೆ ಅನುಕೂಲ ಬಂದಂಥ ನಿರ್ಧಾರ ಬಂದರು ಒಳ್ಳೇದಂತ ಹೇಳ್ತಾರೆ, ತಮ್ಮ ವಿರುದ್ಧವಾಗಿ ಬಂದರೆ ಕೆಟ್ಟದಂತ ಹೇಳ್ತಾರೆ ಇಂಥವ್ರು ಅಂತಾರೆ. ಅದು ಇರ್ಬೋದಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಿರ್ಧಾರ ನಮ್ಮ ದೃಷ್ಟಿಯಲ್ಲಿ ಸರಿ ಅನಿಸಿದ್ದು ಇನ್ನೊಬ್ರು ಸರಿ ಅನಿಸ್ಲೇ ಹೋಗಿರ್ಬೋದು. ಯಾಕೆಂದರೆ ಲೋಕೋ ಭಿನ್ನ ರುಚಿ ಭಾನಭಟ್ಟ ಎಂದೂ ಹೇಳಿದ ಮಾತಿದು. ಯಾಕೆ ಪ್ರತಿಯೊಬ್ಬರೂ ನಾವು ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಒಪ್ಪಿಸೋದು ಸಾಧ್ಯ ಇದ್ದರೆ ಗಾಂಧೀಜಿಯವ್ರ ಕೊಲೆ ಇಲ್ಲಿ ಆಗ್ತಾ ಇರಲಿಲ್ಲ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅದೇನೂ ಇರಲಿ, ನಮ್ಮ ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ಇಮ್ರಾನ್ ಪ್ರತಾಪ್ ಗಡಿ ಸಂಸದರಿಗೆ ಒಂದು ಏನಪ್ಪ ಅಂದ್ರೆ ನಿಟ್ಟುಸಿರು ಬಿಡುವಂಗೆ ಮಾಡಿದಂತ. ಯಾಕಂದ್ರೆ ಕಾವ್ಯ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿ ಒಂದೆಡೆಗೆ ತಂದು ಎಲ್ಲರೂ ಕೂಡಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತದೆ. ಅಲ್ಲಿ ದ್ವೇಷದ ಕಾವ್ಯ ಇಲ್ಲಂತ ಹೇಳೋದಿಲ್ಲ, ಇದ್ದರೂ ಅದು ಹೆಚ್ಚಿಗೆ ಆದಷ್ಟು ಏನಪ್ಪ ಅಂದ್ರೆ ಈ ಒಂದು ಮೃದುವಾಗಿ ಮೆತ್ತಗೆ ಹೇಳುವಂಥದ್ದು, ಪ್ರೀತಿಯಿಂದ ಹೇಳುವಂಥ ಕಾರಣಗಳಿಂದಾಗೆ ಅದು ನಮ್ಮಲ್ಲಿಯ ಕ್ರಾಂತಿ ಅಥವಾ ಒಂದು ಹೊಡೆದಾಟ ಪಡೆದ ಕಾರಣೀಭೂತ ಅಥವಾ ಕಾರಣೀಕರ್ತ ಆಗೋದಿಲ್ಲ. ಈಗ ನಿಮಗೆ ರೆಫರ್ ಮಾಡಿದಂಗೆ ನಾವು ಯಾವ ರೀತಿಯಾಗಿ ಈ ಒಂದು ನೆಕ್ಸ್ಲೈಟ್ ಈಗ ಅವ್ರು ಅಂತ ಇದ್ದಾರೆ, ಇವೆಲ್ಲ ಅರ್ಬನ್ ನೆಕ್ಸ್ಲೈಟ್ಸ್ ಅಂತ ಅಲ್ಲಿ ಅದು ಅವರ ಅಭಿಪ್ರಾಯ, ಏನು ತಪ್ಪಿಲ್ಲ. ಆದ್ರೆ ಈ ನೆಕ್ಸ್ಲೈಟರ ಬಂದೂಕನ್ನು ವಿರೋಧ ಮಾಡೋದು ನಾವು ಇಲ್ಲಿಯ ಧರ್ಮಗಳ ಇರುತ್ತಿರುವಂಥ ಮತಾಂಧತೆಯನ್ನು ಸಹಿತ ನಾವು ವಿರೋಧ ಮಾಡಬೇಕಾಗ್ತದೆ. ಆ ಎಲ್ಲ ನೆಲೆಯಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯದ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ಯದ. ನಮ್ಮ ಮೇಲೆ ಟೀಕಾ ಮಾಡುವಂಥವ್ರಿಗೆ ಸಹಿತ ವಾಕ್ ಸ್ವಾತಂತ್ರ್ಯದ, ಅವ್ರು ಟೀಕಾ ಮಾಡಲಿ. ಅದು ಟೀಕೆ ಏನದಪ್ಪ ಅಂತಂದ್ರೆ ಅದು ಆದಷ್ಟು ಅಹಿಂಸಾತ್ಮಕವಾಗಿರ್ಬೇಕು, ಶಾಂತಿಪೂರ್ಣವಾಗಿರಬೇಕು, ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವಂಗಾಗಿರ್ಬೇಕು ಅಂದಾಗ ಅದಕ್ಕೆ ಒಂದು ನೆಲೆ ಇರ್ತದೆ. ಅದು ಬಿಟ್ಟು ಬೇರೆ ರೂಪದಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಅದು ಒಂದು ರೀತಿಯಿಂದ